ಚುನಾವಣೆ ಮತದಾನಕ್ಕೆ 3-4 ದಿನ ಇದೆ ಅನ್ನುವಾಗಲೇ ಹರಿಬಿಟ್ರು. ಇಲ್ಲೂ ಕೂಡ ರಾಜಕೀಯ ಉದ್ದೇಶ ಇದೆ, ಇದರಿಂದ ಕಾಂಗ್ರೆಸ್ನವರಿದ್ದಾರೆ ಆರೋಪ ಬರ್ತಿದೆ. ಉತ್ತರ ಬೇಕದಕ್ಕೆ. ಆದ್ರೆ ಅಶೋಕ್ ಗೌಡ್ರೆ ಕರೆಕ್ಟ್ ಅಲ್ವಾ? ಸೂರ್ಯ ಮುಕುಂದರಾಜ್ ಅವರು ಹೇಳ್ತಿರೋದು, ದೇವರಾಜೇಗೌಡರು ಪ್ರಸ್ತಾಪ ಮಾಡಿರೋದು ಸರಿ ಅಲ್ವಾ? ನಿಮ್ಮ ಪಕ್ಷಕ್ಕೆ, ನಿಮ್ಮ ಪಕ್ಷದ ಅಧ್ಯಕ್ಷರಿಗೆ ಮಾಹಿತಿ ಮುಂಚೆನೆ ಗೊತ್ತಿತ್ತು ಅಂದ್ರೂ ಕೂಡ ಅವ್ರಿಗೆ ಟಿಕೆಟ್ ಕೊಡ್ತೀರಿ. ಇವತ್ತು ಅಮಿತ್ ಶಾ ಅವ್ರು ಹೇಳ್ತಾರೆ ಇಂಥದನ್ನೆಲ್ಲ ಸಹಿಸೋದೇ ಇಲ್ಲ ಅಂದ್ರೆ ಮುಂಚೆ ಗೊತ್ತಿರ್ಲಿಲ್ವಾ ಇದು ಅಂತನಾ? ನೋಡಿ, ಒಂದು ನಾನು ಸಮೀವುಲ್ಲಾ ಸರ್ ಜೊತೆ ಒಪ್ಕೊಳ್ತಾ, ನೋಡಿ ತಾವು ಹೇಳ್ತಾ ಇದ್ರಿ, ಇಲ್ಲಿ 3 ವಿಚಾರ ಅತ್ಯಂತ ಪ್ರಮುಖವಾಗಿ ಕಾಣಿಸುತ್ತೆ. ಒಂದು ವಿಚಾರ ಈ ಟೈಮಿಂಗ್ ಏನಿದೆ ಇದ್ರ ವಿಚಾರ, ಆಮೇಲೆ ಈ ಪಾಪ ಹೆಣ್ಮಕ್ಳು ಯಾರು ಸಂತ್ರಸ್ತರಿದ್ದಾರೆ ಅವರ ಡಿಗ್ನಿಟಿ ಬಗ್ಗೆ ಯಾವ ರೀತಿಯ ಪ್ರಶ್ನಾರ್ಹವಾದಂತಹ ವಿಚಾರ ಬಂದಿದೆ ಇದು, ಆಮೇಲೆ ಹಿಸ್ಟ್ರಿ ಆಫ್ ಕಾಂಗ್ರೆಸ್ಸು ಮತ್ತು ಹಿಸ್ಟ್ರಿ ಆಫ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಗ್ಯಾಂಗ್ ಏನಿದೆ ಅದ್ರ ಬಗ್ಗೆ ಒಂದು ಸುದೀರ್ಘವಾದಂತಹ ಚರ್ಚೆನೂ ಆಗಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು. ನೋಡಿ, ಮೊದಲು ಟೈಮಿಂಗ್ ಬಗ್ಗೆ ಬಂದ್ಬಿಡೋಣ. ಶಿವಾನಂದ ಪಾಟೀಲ್ ಅಂತ ಈ ಕರ್ನಾಟಕ ಸರ್ಕಾರದಲ್ಲಿ ಒಬ್ಬ ಮಂತ್ರಿ ಇದ್ದಾರೆ. ಆ ಮಂತ್ರಿ ನಾಲ್ಗೆ ಹರಿಬಿಟ್ಟು 5 ಲಕ್ಷ ರೂಪಾಯಿಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಜನ ಅಂತ ಹೇಳ್ತಾರೆ. ಅದಾದಮೇಲೆ ನನ್ನ ರೈತ ಬಂಧುಗಳಿಗೆ ಅತ್ಯಂತ ಅಗೌರವವಾದ ಮಾತುಗಳನ್ನು ಆಡಿದಾಗ ಇನ್ನೊಂದು ಡೈವರ್ಷನ್ ಟ್ಯಾಕ್ಟಿಕ್ಸ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಅದರಲ್ಲಿ 3-4 ವಿಚಾರಗಳಿವೆ. ಜಮೀರ್ ಅಹಮದ್ ಅವರು ಚಾರ್ಟರ್ಡ್ ಫ್ಲೈಟಲ್ಲಿ ಹೋದಾಗ ಟ್ವೀಟ್ ಮಾಡಿ ಇನ್ನೊಂದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಆಗ್ತದೆ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮರಾಠಿ ಅಸ್ಮಿತೆ ಬಗ್ಗೆ ಮಾತಾಡಿದಾಗ ಆಗಲೂ ಒಂದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಆಗ್ತದೆ. ಪರಮೇಶ್ವರ್ ಅವ್ರ ಹೇಳಿಕೆ ಯಾವ ರೀತಿ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಇತ್ತು ಆವಾಗಲೂ ಒಂದು ಡೈವರ್ಷನ್ ಟ್ಯಾಕ್ಟಿಕ್ಸ್. ಇನ್ನೂ ಅನೇಕ ವಿಚಾರಗಳಿವೆ. ನೋಡಿ, ಈ ಎಲ್ಲ ಡೈವರ್ಷನ್ ಟ್ಯಾಕ್ಟಿಕ್ಸ್ಗೆ ಇದನ್ನು ಲಿಂಕ್ ಮಾಡಿ ನೋಡಿ. ಇವತ್ತು ನೇಹಾ ಪ್ರಕರಣ ನಡೀತಾ ಇದೆ. ನೇಹಾ ವಿಚಾರ ಯಾವಾಗ ಇವರಿಗೆ ವೋಟ್ ಕಡಿಮೆ ಮಾಡ್ತಿದೆ ಅಂತ ಹೇಳಿದಾಗ ಇವರೇನು ಮಾಡ್ತಾರೆ, ಈ ವಿಚಾರನ ಪ್ರಜ್ವಲ್ ರೇವಣ್ಣನವ್ರ ವಿಚಾರನ ತೆಗೆದುಕೊಂಡ್ಬಂದು ಇವರು ಆ ಡೈವರ್ಷನ್ ಟ್ಯಾಕ್ಟಿಕ್ಸ್ನ ಮಾಡ್ತಕ್ಕಂಥ ಕೆಲಸ ನೋಡಿ. ಈಗ ಇದೇ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದ್ ನಿಮಿಷ, ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡ್ಲಿಲ್ಲ, ದಯವಿಟ್ಟು ಕೇಳಿಸ್ಕೊಳ್ಳಿ. ಇಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಇದೇ ಪ್ರಕರಣದಲ್ಲಿ ಆ ಕಾರ್ತಿಕ್ ಅಂತಕ್ಕಂತಹ ಯಾರಿದ್ದಾರೆ ಡ್ರೈವರು, ಅದಾದ್ಮೇಲೆ ಈ ದೇವರಾಜೇಗೌಡ ಅಂತಕ್ಕಂತಹ ಒಬ್ಬ ಯಾರು ಲಾಯರ್ ಇದ್ದಾರೆ, ಇವರಿಬ್ಬರೂ ಸಹ ಹೇಳಿದ್ದಾರೆ ಈ ವಿಚಾರನ ಡಿ ಕೆ ಶಿವಕುಮಾರ್ ಅವ್ರಿಗೆ 6 ತಿಂಗಳ ಹಿಂದೆನೂ ಕೊಟ್ಟಿದ್ದೀವಿ. ಫಸ್ಟ್ ಹೋಗಿದ್ದೇನೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮತ್ತು ಡಿ ಕೆ ಸುರೇಶ್ ಅವ್ರ ಹತ್ರ. ಅದಾದಮೇಲೆ ನಾನು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಲ್ಲ, ಡ್ರೈವರ್ ಕಾರ್ತಿಕ್ ಅಂತ ಹೇಳ್ತಿರ್ತಕ್ಕಂಥ ಸ್ಟೇಟ್ಮೆಂಟು ಮತ್ತು ದೇವರಾಜೇಗೌಡರು ಸಹ ಇದನ್ನು ಒಪ್ಕೊಂಡು ಹೇಳ್ತಿರ್ತಕ್ಕಂಥ ಸ್ಟೇಟ್ಮೆಂಟು. ಈ 2 ಸ್ಟೇಟ್ಮೆಂಟಲ್ಲಿ ಅಂದರೆ ಏನು, ಈ CD ವಿಚಾರ ಮತ್ತು ಈ ಪೆನ್ ಡ್ರೈವ್ ವಿಚಾರ ಅವ್ರ ಹತ್ರ ಈಗ ಗೊತ್ತಿತ್ತು ಅಂತಕ್ಕಂಥದ್ದು ಫಸ್ಟ್ ವಿಚಾರ ಆಗ್ತದೆ. ಅಂದರೆ ಕಾಂಗ್ರೆಸ್ಗೆ ಮುಂಚೆನೇ ಗೊತ್ತಿತ್ತು. ಯಾವತ್ತು ಬಿಡಬೇಕು, ಯಾವತ್ತಾದರೂ ಇದನ್ನು ಉಪಯೋಗ ಬರ್ತಕ್ಕಂಥದ್ದು. ಇನ್ನೇನು ಚುನಾವಣೆ ಹತ್ತಿರದಲ್ಲಿದೆ, ಆವಾಗ ಬಿಡೋಣ ಅಂತಿದ್ರೇನೋ, ಆವಾಗ ಯಾವಾಗ ನೇಹಾ ಪ್ರಕರಣ ಆಚೆ ಬರ್ತದೆ ಆವಾಗ ಬಿಟ್ಟಿದ್ದಾರೆ ಒಂದು ಅಂತ ನಮ್ಮ ಒಂದು. ಆಮೇಲೆ ಈ ಮಹಿಳೆಯರು ಯಾರು ಇದರಲ್ಲಿ ಕಾಣಿಸ್ತಾರೆ, ನಿಜವಾಗ್ಲೂ ದುರ್ದೈವ. ಅಕಸ್ಮಾತ್ ಯಾವ್ದಾದ್ರು ಒಂದು ಮಹಿಳೆ ಸೂಸೈಡ್ ಮಾಡ್ಕೊಂಡ್ರೆ, ಅವ್ರ ಕೆಲಸದಲ್ಲಿ ಇದ್ರೆ ಕೆಲಸದಿಂದ ತೆಗೆದಾಕಿದ್ರೆ, ಅವ್ರ ಗಂಡನೋ ಅವ್ರ ಮಕ್ಕಳು ಅವ್ರನ್ನ ಪ್ರಶ್ನಾರ್ಹವಾಗಿ ನೋಡಿದ್ರೆ ಅವ್ರ ಕಥೆ ಏನ್ರಿ, ಅವ್ರ ಕಥೆ ಏನ್ರಿ? ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಈಗ ಕಾಂಗ್ರೆಸ್ನ ಮಿತ್ರರು ಹೇಳ್ತಾ ಇದ್ರು, ಆ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಸಂತಸ್ತೆ ಅಂತ ಅಂದ್ಬಿಟ್ಟು. ನೋಡಿ, ಇದೆಲ್ಲ ಇವ್ರ ಕ್ರಿಯೇಷನ್. ಆವಾಗ ಇನ್ವೆಸ್ಟಿಗೇಷನ್ ಏನಾಗಿದೆ ಸ್ವಲ್ಪ ಇವತ್ತು ಸರ್ಕಾರ ಸೂರ್ಯ ಮುಕುಂದ್ ಅವರೇ, ನೀವು ಬೀಂಗ್ ಅ ಲಾಯರ್, ಅವ್ರು ಮಾಡ್ತಿರೋದು ಅತ್ಯಂತ ಗಂಭೀರ ಆರೋಪ. ಕೇಳಿಸ್ಕೊಳ್ಳೋಣ, ಅದು ಹೆಂಗ್ ಕ್ರಿಯೇಷನ್, ಯಾವ ಕ್ರಿಯೇಷನ್, ಜಾರಕಿಹೊಳಿ ಅವ್ರ ವಿಡಿಯೋ ಕ್ರಿಯೇಷನ್, ಕ್ರಿಯೇಷನ್, ಯಾವ ಕ್ರಿಯೇಷನ್? ಹೇಳ್ತೀನಿ, ಯಾವುದೇ ಇದಾಗ್ಲಿ ಅದಕ್ಕೆ ಯಾರೇ ತಪ್ಪಿತಸ್ಥರಿರಲಿ, ಯಾರೇ ಇದಿರಲಿ, ಅವ್ರಿಗೆ ತಪ್ಪು ಮಾಡಿದ್ರೆ ಉಪ್ಪು ಕ್ರಿಯೇಷನ್ ಯಾವುದು? ಬರ್ತಾ ಇದ್ದೀನಿ.
ನೋಡಿ ಆಗ ಆ ಹೆಣ್ಮಗಳನ್ನ ಯಾರು ರಮೇಶ್ ಜಾರಕಿಹೊಳಿ ಅವ್ರ ಕೇಸಲ್ಲಿ ಇದ್ದಂಥ ಹೆಣ್ಮಗಳನ್ನ ಯಾರು ಕರ್ಕೊಂಡೋಗಿ ಎಲ್ಲಿ ಗೋವಾದಲ್ಲಿ ಇಟ್ಕೊಂಡಿದ್ರು ಅಥವಾ ಆರ್ ಟಿ ನಗರಲ್ಲಿ ಯಾರು ಇಟ್ಟಿದ್ರು ಇದೆಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಮೂಲಕ ಆಯ್ತಾ? ಬಹಿರಂಗವಾಗಿದೆ Prove ಆಯ್ತಾ? ಬಹಿರಂಗವಾಗಿದೆ ಎಲ್ಲಿ ಬಂದಿದೆ? ಕ್ಲಿಯರ್ ಆಗಿ ಗೊತ್ತಿದೆ ಕ್ಲಿಯರ್ ಆಗಿ ಗೊತ್ತಿದೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿದೆ? ಗೊತ್ತಿದೆ ಆಮೇಲೆ ಒಂದ್ ನಿಮಿಷ ತಾಳಿ. ಆ ತಪ್ಪಿತಸ್ಥರು ಯಾರಿದ್ದಾರೆ? ತಪ್ಪು ಮಾಡಿದ್ದಾರೆ ಬೇರೆ ಆದ್ರೆ ಆ ಹೆಣ್ಮಗಳಿಗೆ ಅನ್ಯಾಯ ಮಾಡಿದ್ದು ಯಾವ ನಾಯಕರು ಅಂತ ನಮ್ಗೆ ಗೊತ್ತಿದೆ ಯಾವ ನಾಯಕರು ಅಂತ ಹೇಳಿ ಗೊತ್ತಿದೆ ಕರ್ನಾಟಕ ಜನತೆಗೆ ಆಮೇಲೆ ಯಾವ ನಾಯಕರು ಅಂತ ಹೇಳಿ ಕರ್ನಾಟಕ ಜನತೆಗೆ ಗೊತ್ತಿದೆ ಈ ಕೇಸಲ್ಲಿ ಕ್ಲಿಯರ್ ಕಟ್ ಅಮಿತ್ ಶಾ ಅವರು ಹೇಳಿದ್ದಾರೆ ಯಾರು ತಪ್ಪು ಮಾಡಿದ್ರು ಸಹ ಅವರು ಕುಡಿಯಬೇಕು ಅಂತ ಹೇಳಿ ಅಲ್ಲ ವಿಚಾರ ಅದಲ್ಲ ವಿಚಾರ ಏನು ಅಂದ್ರೆ ಇವ್ರ ಸರ್ಕಾರ ಇರೋದು ಇವ್ರ ಸರ್ಕಾರ ಇದ್ದಾಗ ಅದಂಗಡಿ ಹಾಕೊಂಡಿದ್ದು ಆಚೆ ಹೋಗ್ತಾರೆ ಅವರು ಪೊಲೀಸರು ಯಾರು ಪೊಲೀಸರು ಯಾರಿದ್ರು ಇವ್ರ ಸರ್ಕಾರ ವಾಸುದೇವ್ ಸರ್ ಅತ್ಯಂತ ಗಂಭೀರ ಆರೋಪ. ನಾನಾಗ್ಲೇ ಸಮೀವುಲ್ಲಾ ಸರ್ ಹತ್ರನೂ ಕೇಳ್ತಿದ್ದೆ, ಇನ್ ಕೇಸ್ ಇದಾಗಿರೋದು ನಿಜ ಅಂತ ಪ್ರೂವ್ ಆಗಿ ಹೋದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಯಾರು ಕೂಡ ಕಂಡು ಕೇಳರಿಯದ ದೇವರ ದಯದಿಂದ ಮುಂದೆ ಆಗಬಾರದಂತಹ ಅತ್ಯಂತ ಅಸಹ್ಯ ಭಾರತನೇ ಆಯ್ತಾ ಅತ್ಯಂತ ಅಸಹ್ಯವಾದ ಪ್ರಕರಣ. ಈಗ ಹಾಕಿರೋ ಪ್ರಕರಣದಲ್ಲಿ ಕೇಸ್ಗಳು ಅಂದ್ರೆ ಸೆಕ್ಷನ್ಗಳ ಅಡಿಯಲ್ಲಿ ಏನ್ ಕೇಸ್ ಮಾಡಲಾಗಿದೆ ಅದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. SIT ಟೀಮ್ ರಚನೆ ಆಗಿರೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. SIT ಬೇಡ CBI ಆಗ್ಬೇಕು ಅಂತ ಹೇಳಿ ಅಂದ್ರೆ ಎಂಥದ್ದೇ ಕ್ರೈಮ್ ಆದ್ರೂ ಕೂಡ ಆರೋಪ ಪ್ರತ್ಯಾರೋಪ ಆಗಿ ತನಿಖಾಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಕೂಡ ಡೌಟ್ ಬಂದ್ಬಿಡ್ಬೇಕು ಜನಕ್ಕೆ. ಅಯ್ಯೋ ನಿಜವಾಗ್ಲೂ ಇದ್ರಲ್ಲಿ ನ್ಯಾಯ ಸಿಗುತ್ತಾ ಅಂತ ಹೇಳಿ ಅನುಮಾನ ಬಂದ್ಬಿಡ್ಬೇಕು. ಆ ಮಟ್ಟಿಗೆ ರಾಜಕೀಯ ಗಮನಿಸ್ತಿದ್ದೀರಿ ತಾವು ಕೂಡ ಇದನ್ನೆಲ್ಲ. ಮೇಡಮ್ ಈಗ ಎರಡು ಸ್ಪಷ್ಟೀಕರಣ ಕೊಟ್ಬಿಡೋಣ. ಒಂದು ರಾಜಕೀಯ ಪ್ರೇರಿತ ಹೇಳಿಕೆಗಳು, ಒಂದು ನಿಜವಾದ ಕೇಸು. ಏನು ಕೇಸ್ ಏನಿದೆ ಆ್ಯಕ್ಚುಲಿ ಈ ಕೇಸಲ್ಲಿ ಏನಿದೆ, ಒಳಗಡೆ ಟೊಳ್ಳಿದೆಯಾ, ಅದಕ್ಕೇನಾದರೂ ಒಂದು ಹೋರಣ ಇದೆಯಾ ಅಂತ ಅದು ಮೊದಲು ಕನ್ಫರ್ಮೇಷನ್ ಆಗಬೇಕು. ಇನ್ನು ಇಲ್ಲಿ ಬರೀ ರಾಜಕೀಯದ ಒಂದು ಏನು ಎರಿಸ್ತಿದ್ದಾರಲ್ಲ ಅದು ಸೈಡ್ಗೆ ಇಟ್ಬಿಡಿ ಅದನ್ನು. ಅದು ಅಲ್ಲಂಗಾಯ್ತು ಇದು ಇಲ್ಲಿಂಗಾಯ್ತು. ಈಗ ನೋಡಿ ಈಗ ರಮೇಶ್ ಜಾರಕಿಹೊಳಿ ಕೇಸ್ ಒಳಗೆ ಒಂದು ಸರ್ಕಾರ ಒಂದು ಸ್ಪೆಷಲ್ ಕೋರ್ಟ್ ಮಾಡ್ತದೆ. ಸ್ಪೆಷಲ್ ಕೋರ್ಟ್ ಮಾಡಿ ಗುರುನಾನಕ್ ಭವನದೊಳಗೆ ಅದನ್ನು ಎನ್ಕ್ವೈರಿ ಆಗಿ ಅದೆಲ್ಲ ಆದಮೇಲೆ ಕೂಡ ಎಲ್ಲಾದರೂ ಕೂಡ ಅದೆಲ್ಲೂ ಹೊರ ಬರಲೇ ಇಲ್ಲ. ಸೊ ಅದಕ್ಕೆ ಅದು ಸತ್ಯದ ಗೋಚರನೂ ಆಗಲಿಲ್ಲ, ಸತ್ಯದ ಕಿಡಿ ಕೂಡ ಹಾರಲಿಲ್ಲ. ಇಲ್ಲಿ ಪ್ರಶ್ನೆ ಬರೋದು ಏನಂತಂದರೆ ದೇವೇಗೌಡರ ಕುಟುಂಬ ಮತ್ತು ಅವರ ಇರತಕ್ಕಂಥ ಏನು ಆ ಸದಸ್ಯರು ಯಾರಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿದ್ದಾರಲ್ಲ, MP ಆಗಿರ್ಬೋದು, MLA ಆಗಿರ್ಬೋದು, MLC ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಅಲ್ಲಿ ಸ್ವಲ್ಪ ಫೋಕಸ್ ಮಾಡೋಕ್ಕೆ ಹೋದಾಗ ಇವರು ಏನು ಅಲಿಗೇಷನ್ ಮಾಡ್ತಿದ್ದಾರೆ, ಯಾರು ಇವರೆಲ್ಲ ಇದ್ದವ್ರು ಎಲ್ಲಿ ಅಲಿಗೇಷನ್ ಮಾಡಿದವ್ರು ಯಾರಿದ್ದಾರೆ. ಅಲಿಗೇಷನ್ ವಿಷಯಕ್ಕೆ ಬಂದಾಗ ಯಾವುದೇ ಹೆಣ್ಣಿಗೆ ಆಕೆಯ ಆಕೆ ಮರ್ಯಾದೆಗೆ ಆಕೆ ಸ್ಥಾನಮಾನಕ್ಕೆ ಚ್ಯುತಿ ಆಗಬಾರ್ದು ಅನ್ನೋದ್ರಲ್ಲಿ ನಾನು ಒಬ್ಬ. ದ ಶುಡ್ ನಾಟ್ ಬಿ ಅವ್ರ ಡಿಗ್ನಿಟಿ, ಅವ್ರ ಮರ್ಯಾದೆ ಹಾಳಾಗಬಾರ್ದು. ಅದು ಯಾವುದೇ ಹೆಣ್ಣಾಗಲಿ, ಅದು ಕಸ ಹೊಡೆಯೋ ಕೆಲಜೋಳ ಆದರೂ ಆಗ್ಬೋದು, IAS ಆಫೀಸರ್ ಆಗ್ಬೋದು. ಪ್ರಶ್ನೆ ಹುಟ್ಟೋದು ಏನಂತಂದ್ರೆ ಇಲ್ಲಿ ಈಗ ಏನು ಅಲಿಗೇಷನ್ ಮಾಡಿದ್ದಾರೆ ಈ ಅಲಿಗೇಷನ್ ಒಳಗೆ ನಾವು ರಾಜಕೀಯ ತರೋದು ಬೇಡ. ಪ್ರಶ್ನೆ ಹುಟ್ಟೋದು ಏನಂದರೆ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಅಥವಾ ರೇವಣ್ಣ ಆಗಿರ್ಬೋದು, ಅವ್ರು ಬರೀ ಆರೋಪಿ ಮಾತ್ರ. ಅವ್ರು ಯಾವುದು ಕೂಡ ಅದೆಲ್ಲ ಬರ್ದವರು. ಈಗ ನೋಡಿ ಇಂಡಿಯನ್ ಪೀನಲ್ ಕೋಡ್ ಹೇಳೋದೇ ಬೇರೆ, CRPS ಹೇಳೋದೇ ಬೇರೆ. ಇಂಡಿಯನ್ ಪೀನಲ್ ಕೋಡಲ್ಲಿ ಏನಾರು ಘಟನೆಗಳು ನಡೆದಾಗ ಅದನ್ನು ದಟ್ ಹ್ಯಾಸ್ ಟು ಬಿ ಫ್ರೇಮ್ಡ್ ಇನ್ CRPS. ಇಲ್ಲಿ ಏನು ಹೇಳುತ್ತೆ CRPS, ಒಂದು ಕಂಪ್ಲೇಂಟ್ ಲಾರ್ಜ್ ಆಯಿತು, ಕಂಪ್ಲೇಂಟ್ ಲಾರ್ಜ್ ಆದಮೇಲೆ ಇದು ಇಂಥ ಸೆಕ್ಷನ್ ಮೇಲೆ ಲಾರ್ಜ್ ಆಯಿತು, ಮ್ಯಾಜಿಸ್ಟ್ರೇಟ್ ವಿತೌಟ್ ಪರ್ಮಿಷನ್ ಆಫ್ ಮ್ಯಾಜಿಸ್ಟ್ರೇಟ್ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಪೊಲೀಸ್ ಆಫೀಸರ್ಗೆ ಅಧಿಕಾರ ಇದೆ. ದೇ ಕ್ಯಾನ್ ಕಾಲ್ ಎನಿಬಡಿ, ದೇ ಕ್ಯಾನ್ ಅರೆಸ್ಟ್ ಎನಿಬಡಿ. ಏನು ಮುಕುಂದರಾಜ್, ದೇ ಕ್ಯಾನ್ ಯಾರು ಬೇಕಾದ್ರೆ ಅರೆಸ್ಟ್ ಮಾಡ್ಬೋದು, ಆಯ್ತಲ್ಲ. ಪ್ರಶ್ನೆ ಒಂದು ಏನಂತಿದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬ ಅಥವಾ ಅಲ್ಲಿ ಇರತಕ್ಕಂಥ ಸದಸ್ಯರುಗಳದು ಏನಿದೆಯಲ್ಲ, ನಾನು ನೋಡೋದು ಒಬ್ಬ ವಕೀಲನಾಗಿ ಇನ್ವೆಸ್ಟಿಗೇಷನ್ ರೀತಿಯಲ್ಲಿ ನೋಡ್ತೀನಿ. ನಾನು ಪೊಲಿಟಿಕಲ್ ಆಗಿ ವಕ್ತಾರ ಮಾತಾಡೋತರ ನೋಡಲ್ಲ. ಏನು ಇನ್ವೆಸ್ಟಿಗೇಷನಲ್ಲಿ ಏನಾಗತ್ತಂತಂದರೆ ಅಲ್ಲಿರತ್ತ ಕೆಲಸ ಮಾಡತಕ್ಕಂಥ ಏನು ಬಂದಿದೆ ಅಲ್ಲಿ, ಏನು ಕಂಪ್ಲೇಂಟ್ ಲಾರ್ಜ್ ಆಗಿದೆ ಅದನ್ನೇ ಸ್ವಲ್ಪ ಹೇಳ್ಕೊಳ್ಳೋಣ, ಅದನ್ನು ಬಿಡಿಸಿ ನೋಡೋಣ. ಅದು ಏನು ಹೇಳುತ್ತೆ ಅಲ್ಲಿ, ನಾನು ಇಂಥ ಕಡೆ ನಾನು ಕೆಲಸ ಮಾಡ್ತಿದ್ದೆ, ರೇವಣ್ಣವ್ರನ್ನ ಕೆಲಸ ಕೊಟ್ಟರು, ನಾನು ಹಾಸ್ಟೆಲಲ್ಲಿದ್ದೆ, ನಂದಿನಿ ಒಂದು ಯಾವುದೋ ಒಂದು ಮಿಲ್ಕ್ ಡೈರಿಯಲ್ಲಿ ನನ್ನ ಯಜಮಾನ ಕೆಲಸ ಮಾಡ್ತಿದ್ರು, ನಾನು ಹಾಸ್ಟೆಲ್ ಕೆಲಸ ಕೊಟ್ಟರು. ಆಲ್ಮೋಸ್ಟ್ ಎಲ್ಲ ಒಂದು ಹೆಣ್ಣು ಯಾರು ಸಂತ್ರಸ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಒಂದು ಕಂಪ್ಲೇಂಟ್ ಸಂತ್ರಸ್ತೆಯಾಗಿ ಏನು ತನ್ನ ನೋವು ರೋದನಗಳನ್ನ ಕೊಟ್ಟಿದ್ದಾಳೆ, ಆಲ್ಮೋಸ್ಟ್ ಒಂದು 10-15 ವರ್ಷ ಆಕೆ ಆ ಕುಟುಂಬದಲ್ಲಿದ್ಲು. ಶಿ ವಾಸ್ ಸ್ಟೇಯಿಂಗ್ ದೇರ್ ಇನ್ ದ 10 years ಇನ್ ದ ಎಂಟೈರ್ ಫ್ಯಾಮಿಲಿ ಜೊತೆಗಿದ್ಲು ಆಕೆ, ರಿಲೇಟಿವ್ ಅವರು, ಸಂಬಂಧಿಕರು ಕೂಡ ಅವರು.
ಸಂಬಂಧಿಕರು ಆದಮೇಲೆ ಇಲ್ಲಿ ಸಂಬಂಧಿಕರು ಅಂತ ಜೊತೆಗೆ ಬೇರೆ 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 ನೋಡಿ ಮೇಡಮ್, ಈಗ ಅವನು ನಾನು 10 ಅಂದಾಜು ನಾವು ಲೆಕ್ಕಾಚಾರ ಮಾಡೋಕ್ಕೆ ಹೋದಾಗ ಆ ಟೈಮಲ್ಲಿ ಅವನ ಏಜ್ ಎಷ್ಟಿತ್ತು, ಪ್ರಜ್ವಲ್ ರೇವಣ್ಣಿನ ಏಜು. ನೌ ಇಫ್ ಯು ಟೇಕ್ ಚೆಕ್ ಈಸ್ ಏಜ್ ಇಸ್ ಬಟ್ ಆಲ್ಮೋಸ್ಟ್ 33. ಗೋ ಬ್ಯಾಕ್ ಟು 10-15 ಇಯರ್ಸ್, ಆಲ್ಮೋಸ್ಟ್ 15 to 16 ಇಯರ್ಸ್. ನಾನು ಹೇಳ್ತಾ ಇರೋದು ಈ ವಿಕೃತಿ ವಿಕಾರ ಕಾಮಗಳಿದೆಯಲ್ಲ ಅದು ಯಾರನ್ನೂ ಬಿಟ್ಟಿದ್ದಲ್ಲ. ಇಟ್ ಈಸ್ ಅಟ್ರಾಕ್ಟ್ಸ್ ಎವ್ರಿಬಡಿ. ಪ್ರಶ್ನೆ ಹುಟ್ಟೋದು ಏನಂತಂದರೆ ಅಲ್ಲಿ ವ್ಯಕ್ತಿಗಳು ಯಾರ ಮೇಲೆ ಗುರುತರವಾದ ಅಪರಾಧ ಮಾಡ್ತಿದ್ದೀರಿ, ಆ ಅಪರಾಧ ಮಾಡಿದವರು ಕೂಡ ನೀವು ಚೆಕ್ ಮಾಡ್ಕೋಬೇಕು. ಏನಂತಂದರೆ ವೆದರ್ ಈಗ ನೀವು ಸರ್ಫೇಸಲ್ಲಿ ನೋಡ್ತೀರಿ ಏನಂತ ನೋಡಿ, ಆ ಹೆಣ್ಮಗು ಗೋಮರ್ಯಾದೆ ಆಗಬಾರ್ದು, ಒಂದು ಕರ್ನಾಟಕದ ಒಂದು ಮರ್ಯಾದೆ ಪ್ರಶ್ನೆ ಅಂತ ಒಪ್ಕೊಳ್ಳೋಣ. ಇವಾಗ ವಾಸುದೇವ್ ಸರ್